ಸರ್ ಈಗ ಬೆಳಗ್ಗೆನೆ ಬಂದಿದೆ. ಈಗ ಐಟಿ ನೋಟಿಸ್ ಕೊಟ್ಟಿದ್ದಾರೆ 1823 ಕೋಟಿ ಕಟ್ಟಬೇಕು ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲಿ. ಇದು ನಾವು ಯಾವ ದೇಶದಲ್ಲಿದ್ದೀವಿ ಅನ್ನೋದೇ ಒಂದೊಂದ್ಸರಿ ಕನ್ಫ್ಯೂಷನ್ ಆಗ್ತಾ ಇದೆ. ಒಂದು ಕಡೆ ಎಲೆಕ್ಟ್ರಲ್ ಬಾಂಡ್ಸ್ ಅನ್ನ ಕೊಡಬಹುದು ಅಂತೇಳಿ ಹಿಂದಿನ ಎಲೆಕ್ಷನ್ ಟೈಮ್ನಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಕೊಡಬಹುದು, ನೀವ್ಯಾರು ಹಣ ಕೊಡೋಂಗಿಲ್ಲ ಅಂತ ಹೇಳಿ ಹೇಳಿದ್ರು. ಎಲೆಕ್ಷನ್ ಕಮಿಷನ್ ಕೂಡ ಅದಕ್ಕೆ ಅನುಮತಿಯನ್ನ ಕೊಟ್ಟಿತ್ತು. ಸೊ ಎಲ್ಲ ಪಾರ್ಟಿಯವರು ಎಲೆಕ್ಟ್ರಲ್ ಬಾಂಡ್ಸ್ ಅನ್ನ ಡೊನೇಷನ್ ಮಾದರಿಯಾಗಿ ತಗೊಂಡ್ರು. ಅದನ್ನ ಈಗ ಎಲೆಕ್ಟ್ರಲ್ ಬಾಂಡ್ಸ್ ತಗೊಂಡಿರೋದೇ ತಪ್ಪು. ನೀವು ಬೇರೆ ಬೇರೆ ಪಾರ್ಟಿ ಎಲ್ಲ ಪಾರ್ಟಿಗೂ ಅನ್ವಯ ಆಗುವಂತೆ ಈಗ ಬಿಜೆಪಿಯವರೇ ಹೆಚ್ಚು ತಗೊಂಡಿದ್ದಾರೆ. ಅವರು 8,200 ಕೋಟಿ ಹತ್ತತ್ರ ತಗೊಂಡಿದ್ದಾರೆ. ಅದರಲ್ಲಿ 6,600 ಕೋಟಿ ಅಕೌಂಟ್ ಕೊಟ್ಟಿದ್ದಾರೆ, ಮಿಕ್ಕಿದ್ದು ಕೊಟ್ಟಿಲ್ಲ. ನಮ್ಮ ಪಾರ್ಟಿಯವರು ಕೂಡ ಈಗ 1,600 1,800 ಕೋಟಿ ನಮ್ಗೆ ಬಂದಿದೆ ಅಂತ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಇದೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದು ಕೂಡ ಇಟ್ ಅಮೌಂಟ್ಸ್ ಟು ಕರಪ್ಷನ್ ಅಂತ. ಅದು ಲಂಚ ತಗೊಂಡಂಗೆ ಲೆಕ್ಕ ಅಂತ ಹೇಳಿ ಅವ್ರು ಹೇಳ್ತಾರೆ. ಒಂದು ಕಡೆ ಅದು ಆಯಿತು. ಕಾಂಗ್ರೆಸ್ ಪಕ್ಷದ ಅಕೌಂಟ್ ಅನ್ನು ಸೀಸ್ ಮಾಡಿದ್ರು. ಯಾವ ಉದ್ದೇಶಕ್ಕಾಗಿ ಸೀಸ್ ಮಾಡಿದ್ರು? ಮತ್ತೆ ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ ಅದನ್ನ ರಿಲೀಸ್ ಮಾಡಿತು. 1,600 ಕೋಟಿ ನಮ್ಮ ಅಕೌಂಟಲ್ಲಿ ದುಡ್ಡಿದೆ ಅಂತೇಳಿ ಎಐಸಿಸಿನವರು ತಿಳಿಸಿದ್ದಾರೆ. ಈಗ ನೀವು ಇದಕ್ಕಿದ್ದಂಗೆ 1,800 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ನೋಟಿಸ್ಗಳು ಕೊಡೋದಾದ್ರೆ ಬಿಜೆಪಿಯವರಿಗೆ ನೋಟಿಸ್ ಕೊಡಬೇಕಲ್ಲ. ಅವ್ರಿಗೂನೆ ಅವ್ರ ಅಕೌಂಟ್ನಲ್ಲಿ 6,600 ಕೋಟಿನೋ ಏನೋ ತೋರಿಸ್ಕೊಂಡಿದ್ದಾರೆ, ಅವ್ರಿಗೂ ನೋಟಿಸ್ ಕೊಡಬೇಕು. ಬರೀ ಕಾಂಗ್ರೆಸ್ ಪಾರ್ಟಿಗೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಕೊಡೋದಾದ್ರೆ ಇದು ರಾಜಕೀಯ ದುರುದ್ದೇಶದಿಂದ ಅಲ್ಲದೆ ಮತ್ತೇನು ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಅದರಿಂದ ಒಂದೊಂದ್ಸಾರಿ ಇದೆಲ್ಲ ನಡೀತಾ ಇರೋದು ಚುನಾವಣೆಯ ಸಂದರ್ಭದಲ್ಲೇ ಯಾಕೆ ನೀವು ಮಾಡ್ತಾ ಇದ್ದೀರಾ? ವೈ ದಿ ಏಜೆನ್ಸೀಸ್, ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಏಜೆನ್ಸಿಗಳಿರ್ಬೋದು, ಚುನಾವಣೆ ಟೈಮ್ನಲ್ಲೇ ಯಾಕೆ ಇದು ಮಾಡ್ತಾ ಇದ್ದೀರಾ ಅಂತೇಳಿ ನಾವು ಈಗ ಪ್ರಶ್ನೆ ಮಾಡೋದು. ಯಾಕೆಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಈ ಸಿಸ್ಟಮ್ಗಳು ನಿರಂತರವಾಗಿ ಇದೆ. ಇಡಿ ಆಗಲಿ, ಐಟಿ ಆಗಲಿ, ಸಿಬಿಐ ಆಗಲಿ, ಇವೆಲ್ಲ ನಿರಂತರವಾಗಿ 365 ದಿವಸನೂ ಇರುತ್ತೆ. ಆದ್ರೆ ಇದಕ್ಕಿದ್ದಾಗೆ ಚುನಾವಣೆ ಟೈಮ್ನಲ್ಲಿ ಇದನ್ನೆಲ್ಲ ಆಕ್ಟಿವೇಟ್ ಮಾಡೋದ್ರಲ್ಲಿ ಅರ್ಥ ಏನು ಅಂತಂದ್ರೆ ನೀವು ವಿರೋಧ ಪಕ್ಷಗಳನ್ನ ಸದೆಬಡಿದು ನೀವು ಮಾತ್ರ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಗಿದೆ ಅಂತೇಳಿ ಹೇಳಬೇಕಾಗ್ತದೆ. ನಿನ್ನೆ ದೇವೇಗೌಡರು ಒಂದು ಆರೋಪ ಮಾಡಿದ್ರು, ತುಮಕೂರಿಗೆ ನಂಗೆ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ, ಕರ್ಕೊಂಡೋಗಿ ನಿಲ್ಲಿಸಿ ಸೋಲಿಸಿದ್ರು ಕಾಂಗ್ರೆಸ್ನವರು. ನಾವ್ಯಾರೂ ಅವರನ್ನ ಕರೀಲಿಲ್ಲ. ನಾನೇ ಮನೆಗೆ ಹೋಗಿ, ನಾನು ಅಧ್ಯಕ್ಷನಿದ್ದೆ ಅವತ್ತು, ನಾನೇ ಮನೆಗೆ ಹೋಗಿ ಕೇಳಿದೆ, ನೀವು ಬರ್ತೀರಾ ತುಮಕೂರಿಗೆ? ಸುದ್ದಿ ಬರ್ತಾ ಇದೆ ಮಾಧ್ಯಮದಲ್ಲೆಲ್ಲ ತುಮಕೂರಿಗೆ ಬರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ. ಆವಾಗ ಅವರು ಇಲ್ಲಪ್ಪ, ನಾನೇನು ತೀರ್ಮಾನ ಮಾಡಿಲ್ಲ, ನಾನು ಬೆಂಗಳೂರು ನಾರ್ತೋ ಅಲ್ಲೋ ಇಲ್ಲೋ ನೋಡ್ತಾ ಇದ್ದೀನಿ, ವಿಚಾರ ಮಾಡ್ತಾ ಇದ್ದೀನಿ ಎಲ್ಲಿ ನಿಲ್ಬೇಕು ಅಂತ ಹೇಳಿದ್ರು. ಆಯ್ತು ಅಂತ ಬಂದ್ವಿ. ಆಮೇಲೆ ನಮ್ಮ ಹೈಕಮಾಂಡ್ನವ್ರ ಜೊತೆ ಅವ್ರೇನು ಮಾತಾಡ್ಕೊಂಡಿದ್ರು ಏನು ಗೊತ್ತಿಲ್ಲ. ನಮ್ಗೆ ಆ ಭಾಗ ನಮ್ಗೇನು ಗೊತ್ತಿಲ್ಲ, ಯಾರ ಜೊತೆ ಅವ್ರು ಮಾತಾಡಿದ್ರು ಹೈಕಮಾಂಡ್ನಲ್ಲಿ ಏನು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ನಮಗೆ ಮಾಹಿತಿ ಬಂತು, ಅವ್ರು ನಿಲ್ತಾರೆ, ನೀವೆಲ್ಲ ಗೆದಿಸ್ಕೋಬೇಕು ಅವ್ರನ್ನ ಅಂತೇಳಿ ನಮ್ಮ ಹೈಕಮಾಂಡ್ ಇಂದ ಸೂಚನೆ ಕೊಟ್ಟರು. ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ. ನಮ್ಮ ಹಣಗಟ್ಟು ಮಾಡಿಕೊಂಡು ನಾವೆಲ್ಲ ಕೆಲಸ ಮಾಡಿ ಅವ್ರಿಗೆ ನಮಗೂ ಮರ್ಯಾದೆ ಪ್ರಶ್ನೆ. ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂಥವ್ರು ನಮ್ಮ ಕ್ಷೇತ್ರದಲ್ಲಿ ನಿಲ್ತಾರೆ ಎಂದಾಗ ನಾವು ಗೆದಿಸ್ಕೋಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ. ಅವ್ರನ್ನ ಯಾರು ಸೋಲಿಸಬೇಕು ಅಂತ ಅವ್ರ ಪಕ್ಷದವರೇ ಅವ್ರಿಗೆ ಕೆಲಸ ಮಾಡಲಿಲ್ಲ, ಅವ್ರ ಪಕ್ಷದವರೇ ಕೆಲಸ ಮಾಡಲಿಲ್ಲ. ಹಾಗಾಗಿ ಅವ್ರು ಸೋತರು. ಅದಕ್ಕೆ ನಾವೇನು ಕಾರಣಭೂತರಲ್ಲ. ಅವ್ರಿಗೆ ಇವತ್ತು ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ನಮ್ಮ ಕರ್ನಾಟಕದಿಂದ ಇತಿಹಾಸದಲ್ಲೇ ನಮ್ಗೆ ಒಬ್ಬರು ಪ್ರಧಾನಮಂತ್ರಿಗಳಾಗಿರೋರು ನಮ್ಗೆ ಹೆಮ್ಮೆ ಇದೆ. ಆದ್ರೆ ನಾವ್ಯಾರು ಕರ್ಕೊಂಡೋಗಿ ಅವ್ರನ್ನ ಸೋಲ್ಸಕ್ ಹೋಗ್ಲಿ. ಲೋಕಸಭೆ ಚುನಾವಣೆಯಲ್ಲಿ ಕ್ಷೇತ್ರಗಳಲ್ಲಿ ಲೀಡ್ ಕೊಡಿಸದೇ ಇರುವಂತಹ ಸಚಿವರಿಗೆ, ಶಾಸಕರಿಗೆ ತಲೆದಂಡ ಆಗುತ್ತೆ, ಆ ತರದೊಂದು ವಾರ್ನಿಂಗ್ ಬಂದಿದೆ ಅಂತ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಏನೋ ನನಗೆ ಯಾರು ಇನ್ನೂ ಹೇಳಿಲ್ಲ. ಹೇಳಿದ್ರೆ ಅದನ್ನು ಪ್ರಾಮಾಣಿಕವಾಗಿ ಪಾಲಿಸ್ತೀವಿ. ಸಚಿವರಿಗೂ ಕೂಡ ಹಿಂದೆ ಜವಾಬ್ದಾರಿ ಕೊಡುವಂತ ಸಂದರ್ಭ ಇಲ್ಲ, ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾ ಸಚಿವರುಗಳು ಜವಾಬ್ದಾರಿ ತಗೋಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಸಚಿವರುಗಳು ಕೂಡ ಈಗಾಗಲೇ ಅವರವ್ರ ಜಿಲ್ಲೆನಲ್ಲಿ ಓಡಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆನಲ್ಲಿ ನಾನಿದ್ದೇನೆ ಮತ್ತು ನಮ್ಮ ಇನ್ನೊಬ್ಬರು ಸಚಿವರು ರಾಜಣ್ಣ ಅವರಿದ್ದಾರೆ. ಅವ್ರು ಇದು ಹಾಸನ ಇನ್ಚಾರ್ಜ್ ಇದ್ರು ಕೂಡ ನಮ್ಮ ಜಿಲ್ಲೆಯವರಾದ್ರಿಂದ ಅವ್ರದ್ದು ಕ್ಷೇತ್ರ ಇದೆಯಲ್ಲ, ಹಾಗಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮಂಡ್ಯ ಚುನಾವಣೆಯಲ್ಲಿ ನಿಮ್ಮ ರಮೇಶ್ ಬಂಡಿಸಿದ್ದೇಗೌಡರು ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅವ್ರು ಆಪರೇಷನ್ ಮಾಡಿರೋದೇ ಡೌಟು,
ಈ ತರದ ಚುನಾವಣೆ ಸಂದರ್ಭದಲ್ಲಿ ಆರೋಗ್ಯದ ವಿಚಾರ ಇಟ್ಕೊಂಡು ಪ್ರಚಾರಗಳ ಅವಶ್ಯಕತೆ ಇದೆಯಾ? ನೋಡಿ, ವೈಯಕ್ತಿಕ ವಿಚಾರಗಳನ್ನು ನಾವು ಯಾರೂ ಮಾತಾಡಬಾರ್ದು. ನಮಗೆ ನಿಯಂತ್ರಣ ಇರಬೇಕು. ಅವರ ಪರ್ಸನಲ್ ವಿಚಾರಗಳು ಅವ್ರು ಹೇಳ್ತಿರ್ಬೋದು, ಬೇರೆ ಏನೇ ಇರ್ಬೋದು. ಪರ್ಸನಲ್ ಮ್ಯಾಟರ್ಸ್ ಅನ್ನ ನಾವು ಯಾರು ಕೂಡ ಈ ಚುನಾವಣೆಯಲ್ಲಿ ಉಪಯೋಗ ಮಾಡಬಾರ್ದು. ಅದಕ್ಕೆ ನಿಯಂತ್ರಣ ಇದ್ರೆ ಬಹಳ ಒಳ್ಳೇದು. ಯಾರೇ ಇರಲಿ, ನಾನೇ ಇರಲಿ, ಇನ್ನೊಬ್ರು ಇರಲಿ, ಅದು ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅವ್ರುಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದಾಗ ಇವರು ಅದಕ್ಕೆ ರಿಪ್ಲೈ ಮಾಡ್ತಾರೆ. ಈಗೆಲ್ಲ ನಡೆಯುತ್ತೆ. ಅದು ಸಾರ್ವಜನಿಕ ಜೀವನದಲ್ಲಿ ಐ ಡೋಂಟ್ ಥಿಂಕ್ ಇಟ್ ಇಸ್ ದ ರೈಟ್ ಸ್ಪಿರಿಟ್. ಎಲ್ಲ ಕ್ಷೇತ್ರದ ಅನೌನ್ಸ್ ಆಗಿದೆ, ಕೋಲಾರದ ಮಾತ್ರ ಬಾಕಿ ಉಳಿದಿದೆ. ಎರಡು ಗುಂಪಾಗಿದೆ ಅಲ್ಲಿ. ಈಗ ಮುಚ್ಚಿಡೋದೇನಿಲ್ಲ, ನಾವ್ಯಾರು ಇದನ್ನ ಹೈಡ್ ಮಾಡೋದೇನಿಲ್ಲ. ಎರಡು ಗುಂಪಾಗಿದೆ. ಒಂದು ಗುಂಪು ಇವ್ರಿಗೆ ಕೊಡಿ ಅಂತಾರೆ, ಇನ್ನೊಂದು ಗುಂಪು ಕೊಡಬೇಡಿ ಅಂತಾರೆ. ಅದನ್ನ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಸಮರ್ಥರಿದ್ದಾರೆ, ತೀರ್ಮಾನ ಮಾಡ್ತಾರೆ. ಸ್ವಲ್ಪ ಸಮಯ ಹಿಡಿತದೆ. ಈಗ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಟಿಕೆಟ್ ಕೊಡೋದು ಸುಲಭ. ನೀವು ಹೋದ್ರೋಗ್ಲಿ ಏನಾರ ಮಾಡ್ಕೊಳ್ಳಿ, ನೀವು ನಾವು ಕೊಡೋದು ಅಂತ ಹೇಳೋದು ಬಹಳ ಸುಲಭ. ಆದ್ರೆ ನಮ್ಮ ಉದ್ದೇಶ ಅದಲ್ವಾ. ನಮ್ಮ ಉದ್ದೇಶ ಇಬ್ಬರನ್ನು ಒಟ್ಟು ಮಾಡಿ ಆ ಕ್ಷೇತ್ರವನ್ನ ಗೆದ್ಕೋಬೇಕು ಅನ್ನೋದು. ಅದು ಸ್ವಲ್ಪ ಸಮಯ ತಗೊಳುತ್ತೆ. ಸಮಯ ಇದೆಯಲ್ಲ, ನಮ್ಗೇನ್ ಸಮಯ ಇಲ್ಲದೆ ಇದ್ರೆ ಏನಪ್ಪಾ ಅನ್ಬೋದಾಗಿತ್ತು. ಸಮಯ ಇದೆ. 24ನೇ ತಾರೀಕಿನವರೆಗೂ ಕೋಲಾರದಲ್ಲಿ ಉತ್ತಮ ವಾತಾವರಣ ಇತ್ತು. ಈಗಲೂ ಇದೆ. ಈಗ ಯಾಕೋ ಸ್ವಲ್ಪ ಇಲ್ಲೆಲ್ಲ ಈಗಲೂ ವಾತಾವರಣ ಇದೆ. ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತಾರೆ. ನಾವು ಯಾರಿಗೆ ಸೀಟ್ ಕೊಟ್ರು, ಅಂತಿಮವಾಗಿ ಯಾರಿಗೆ ಕೊಟ್ರು ಅಲ್ಲಿ ಗೆದ್ದಿತೀವಿ. ಮೂರನೇವ್ರು ಬಂದ್ರೆ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಅಂತ ಮುನಿಯಪ್ಪ ಅವರೇ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಇದೆಲ್ಲ ಇರುತ್ತಲ್ಲ, ತಾವು ನೋಡಿದಿರಿ ಪ್ರತಿ ಚುನಾವಣೆಯಲ್ಲಿ ಇಂಥದ್ದು ಇದೆಲ್ಲ ನೋಡಿದಿರ. ಆದ್ರೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಗೆದ್ದೀತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.